ದರ್ಶನ್ ತೂಗುದೀಪ ಪವಿತ್ರ ಗೌಡ ಕಳೆದ 1 ವರ್ಷದಿಂದ ಇವರಿಬ್ಬರ ಹೆಸರು ಸಿಕ್ಕಾಬಟ್ಟೆ ಚಾಲ್ತಿಯಲ್ಲಿದೆ. ಅದುವೇ ರೇಣುಕಾಸ್ವಾಮಿ ಹತ್ಯೆ ವಿಚಾರಕ್ಕೆ. ಇವರಿಬ್ರು ಹೊರ ಬಂದ ಮೇಲಂತೂ ಕೋರ್ಟ್ಗೆ ಹಾಜರಾಗುವಾಗ ಇವರಿಬ್ರು ಒಟ್ಟಿಗೆ ಬರೋದನ್ನೇ ನೋಡುವಂತಾಗಿದೆ. ಆದ್ರೆ ಈಗ ಎಲ್ಲವೂ ಕೂಡ ಉಲ್ಟಾ ಹೊಡೆದಿದೆ. ನೀನೆಲ್ಲೋ ನಾನಲ್ಲೇ ಅಂತಿರೋ ಪವಿತ್ರ ಗೌಡ ಕೋರ್ಟ್ಗೆ ಚಕ್ಕರ್ ಹಾಕಿರೋದಲ್ಲದೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಏನದು ಬನ್ನಿ ನೋಡೋಣ. ಡಿ ಬಾಸ್ ದರ್ಶನ್ ಅನ್ನೋ ಹೆಸರೇ ಹಾಗೆ. ಎಂತಹ ತಪ್ಪು ಮಾಡಿದ್ರೂ ದಾಸನನ್ನ ಅವರ ಅಭಿಮಾನಿಗಳು ಎಂದಿಗೂ ಬಿಟ್ಕೊಡೋದಿಲ್ಲ. ಇನ್ಫ್ಯಾಕ್ಟ್ ದರ್ಶನ್ ಸೆರೆಮನೆ ವಾಸಕ್ಕೆ ಫುಲ್ ಸ್ಟಾಪ್ ಸಿಕ್ಕು ಸಿನಿಮಾ ಅಂತ ತಲೆ ಕೆಡಿಸ್ಕೊಳ್ತಿದ್ದಾರೆ ಅಂದ್ರೆ ಅದಕ್ಕೆ ದಾಸ ಇಷ್ಟಪಡೋ ಅಪಾರ ಸೆಲೆಬ್ರಿಟೀಸ್ಗಳೇ ಕಾರಣ ಅಂತ ಹೇಳ್ಬಹುದು. ದರ್ಶನ್ ಅಂತೂ ಈಗ ಎಲ್ಲೇ ಹೋದ್ರೂ ಸುದ್ದಿನೇ, ಸುಮ್ಮನಿದ್ರೂ ಸುದ್ದಿನೇ. ಫಾರ್ಮ್ ಹೌಸ್ ನಲ್ಲಿ ತಾನಾಯ್ತು, ತನ್ನ ಸಾಕು ಪ್ರಾಣಿಗಳಾಯ್ತು ಅಂತ ಹೊರ ಜಗತ್ತಿಗೆ ಬರದೆ ದರ್ಶನ್ ಇರೋದು ಇದೇ ಕಾರಣಕ್ಕೆ ಅನ್ಸುತ್ತೆ. ಯಾಕಂದ್ರೆ ಅವರು ಎಲ್ಲೇ ಬಂದ್ರು ಜೈಕಾರವಂತೂ ಮಿಸ್ ಆಗೋದೇ ಇಲ್ಲ. ದರ್ಶನ್ ಬರ್ತಾರೆ ಅಂದ್ರೆ ಸಾಕು, ಅಲ್ಲಿ ಅಪಾರ ಸಂಖ್ಯೆಯ ಅಭಿಮಾನಿಗಳು ಹಾಜರಾಗೋದ್ರಲ್ಲಿ ಸಂಶಯವೇ ಇಲ್ಲ. ಕಳೆದ ವಾರ ಆಷಾಢ ಮಾಸದ ಶುಕ್ರವಾರ ಬೆಟ್ಟದ ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡಿದ್ದ ದರ್ಶನ್ರನ್ನ ನೋಡಿ ಅಭಿಮಾನಿಗಳು ಜೈಕಾರ ಹಾಕಿದ್ರು. ದೇವಿ ದರ್ಶನಕ್ಕಿಂತ ದೇವಿಯ ದಾಸನ ದರ್ಶನ ಮಾಡಿದ್ರು. ದೇವಸ್ಥಾನದ ಹೊರಗಡೆ ದರ್ಶನ್ ಅಭಿಮಾನಿಗಳ ಘೋಷ ಮುಗಿಲು ಮುಟ್ಟಿತ್ತು. ಒನ್ಸ್ ಅಗೇನ್ ಈಗ ಅಭಿಮಾನಿಗಳು ದಾಸನ ಮೇಲಿರುವ ಅಭಿಮಾನ ಎಂಥದ್ದು ಅನ್ನೋದನ್ನ ನಿರೂಪಿಸಿದ್ದಾರೆ. ಕೋರ್ಟ್ ಆವರಣದಲ್ಲೂ ದುಂಬಾಲು ಬಿದ್ದು ದರ್ಶನ್ ಅನ್ನುವಂತಹ ರೀತಿಯಲ್ಲಿ ಘೋಷವಾಕ್ಯ ಕೂಡ ಕೂಗಿದ್ದಲ್ಲದೆ ದರ್ಶನ್ರ ದರ್ಶನ ಪಡೆದಿದ್ದಾರೆ. ಅಲ್ಲದೆ ಡಿ ಬಾಸ್ಗೆ ಜೈ ಅಂತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ದರ್ಶನ್ ಕಳೆದ ವರ್ಷ ನರಕಯಾತನೆ ಅನುಭವಿಸಿದ್ರು. 6 ತಿಂಗಳ ಕಾಲ ತೆರೆಮರೆಗೆ ಸರಿದಿದ್ದಲ್ದೆ ಅಜ್ಞಾತವಾಸದಲ್ಲಿದ್ರು. ಆದ್ರೆ ಈಗ ಎಲ್ಲವೂ ಕೂಡ ಬದಲಾಗಿದೆ. ಡಿ ಈಸ್ ಬ್ಯಾಕ್ ಅನ್ನುವ ಹಾಗೆ ಡೆವಿಲ್ ಮತ್ತೊಮ್ಮೆ ಸಿನಿಮಾ ಶೂಟಿಂಗ್ ಅಂತ ಬ್ಯುಸಿ ಆಗಿದ್ದು, ಈ ಮಧ್ಯೆ ಜಾಮೀನು ಅರ್ಜಿ ವಿಚಾರಣೆಗೆ ಕೋರ್ಟ್ಗೂ ಕೂಡ ಹಾಜರಾಗ್ತಿದ್ದಾರೆ. ಬೆಳ್ಳಂಬೆಳಗ್ಗೆ ಮನೆಯ ಮುಂದಿದ್ದ ತುಳಸಿ ಗಿಡಕ್ಕೆ ನೀರು ಹಾಕಿ ಕೋರ್ಟ್ಗೆ ಹೊರಟ ದರ್ಶನ್ ವೈಟ್ ಶರ್ಟ್ನಲ್ಲಿ ಕೋರ್ಟ್ಗೆ ಹಾಜರಾದ್ರು. ವಿಚಾರಣೆಯ ನಂತರ ಕೋರ್ಟ್ ದರ್ಶನ್ಗೆ ಶೂಟಿಂಗಿಗಾಗಿ ಥೈಲ್ಯಾಂಡ್ಗೆ ಹೋಗೋದಕ್ಕೆ ಅನುಮತಿಯನ್ನ ನೀಡಿದ್ದಲ್ಲದೆ ಜುಲೈ 11ರಿಂದ ಜುಲೈ 30ರವರೆಗೆ ವಿದೇಶಕ್ಕೆ ಹೋಗ್ತಿದೆ ಡೆವಿಲ್ ಅಂಡ್ ಟೀಮ್. ಅಂದಹಾಗೆ ಆಗಸ್ಟ್ 12ಕ್ಕೆ ಮತ್ತೆ ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ಕೋರ್ಟ್ ದರ್ಶನ್ಗೆ ಸೂಚಿಸಿರೋದಲ್ಲದೆ ದರ್ಶನ್ ಜೊತೆಗೆ ಇನ್ನುಳಿದಂತಹ ಆರೋಪಿಗಳಿದ್ರು. ಇವತ್ತು ಪವಿತ್ರ ಗೌಡ ಕೋರ್ಟ್ಗೆ ಹಾಜರಾಗೋಕೆ ಚಕ್ಕರ್ ಹಾಕಿದ್ರು. ತಾನಂದುಕೊಂಡಿದ್ದನ್ನ ಸಾಧಿಸಿದ ನಂತರ ಪವಿತ್ರ ಕೋರ್ಟ್ ದಾರಿಯನ್ನ ಮರತ್ರ ಅನ್ನೋ ಪ್ರಶ್ನೆ ಬಂದಿದೆ. ಕಳೆದ ಬಾರಿ ದರ್ಶನ್ರ ಬಳಿ ನಂಬರ್ ತೆಗೆದುಕೊಂಡ ನಂತರ ಪವಿತ್ರ ಈಗ ಕೋರ್ಟ್ ದಾರಿಯನ್ನೇ ಮರೆತು ಬಿಟ್ರ ಅನ್ನೋ ಪ್ರಶ್ನೆಯ ನಡುವೆಯೇ ತಾವೂ ಕೂಡ ವಿದೇಶಕ್ಕೆ ಹೋಗ್ಬೇಕು ಅನ್ನೋ ಅರ್ಜಿಯನ್ನ ಕೋರ್ಟ್ಗೆ ನೀಡಿದ್ದಾರೆ ಅನ್ನೋ ಮಾಹಿತಿ ಕೇಳಿಬಂದಿದೆ. ಎಲ್ಲಾ ಪ್ರಶ್ನೆಗಳಿಗೆ ಮೌನವಾಗಿರೋದು ಸರಿಯಾದ ಉತ್ತರ ಅನ್ನೋದರ ಜೊತೆಗೆ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ನಗುವೇ ಉತ್ತರ ಅಂತ ಹೇಳ್ಕೊಂಡಿದ್ದಂತಹ ಪವಿತ್ರ ಗೌಡ ಎಲ್ಲವನ್ನು ಕಳೆದುಕೊಂಡ ಹಾಗೆ ಸ್ವಲ್ಪ ದಿನ ನಟಿಸಿ ನೋಡು, ನಿನ್ನವರು ಯಾರು ಅಂತ ತಿಳಿಯುತ್ತೆ, ತಾಳ್ಮೆ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಈ ಹಿಂದೆ ಬರೆದುಕೊಂಡಿದ್ರು. ಇದೀಗ ತನ್ನ ಬಿಸಿನೆಸ್ ಸಲುವಾಗಿ ವಿದೇಶಕ್ಕೆ ತೆರಳೋಕೆ ಸೈಲೆಂಟ್ ಆಗಿ ಅನುಮತಿ ಕೋರಿದ್ದು, ಅದರಲ್ಲೂ ಡೆವಿಲ್ ಸಿನಿಮಾ ಶೂಟಿಂಗಿಗೆ ಅಂತ ದರ್ಶನ್ ಥೈಲ್ಯಾಂಡ್ಗೆ ಹೋಗೋ ಸಮಯಕ್ಕೆ ಇದೆಲ್ಲ ಬೇಕಿತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ದಾಸನ ಅಭಿಮಾನಿಗಳು. ನೀನೆಲ್ಲೋ ನಾನಲ್ಲೇ ಅನ್ನುವ ರೀತಿ ಪವಿತ್ರ ಗೌಡ ದರ್ಶನ್ರನ್ನ ಫಾಲೋ ಮಾಡ್ತಿದ್ದು, ಅದರಲ್ಲೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗಂತೂ ಆಗಾಗ ಸೋಷಿಯಲ್ ಮೀಡಿಯಾ ಮೂಲಕ ಟಾಂಗ್ ಕೊಡ್ತಾನೆ ಇರ್ತಾರೆ. ಒಟ್ನಲ್ಲಿ ದರ್ಶನ್ ವಿಜಯಲಕ್ಷ್ಮಿ ಸುದ್ದಿ ಆಗಿದ್ದಾರೆ ಅಂದ್ರೆ ಸಾಕು, ನೆಕ್ಸ್ಟ್ ನಾನು ಯಾವ ವಿಚಾರಕ್ಕೆ ಫಾರ್ಮಲಿ ಇರ್ಲಿ ಅನ್ನೋ ರೀತಿ ಪವಿತ್ರ ಗೌಡ ಇದೀಗ ಇಂಡಿಯಾ ಬಿಟ್ಟು ಹೊರದೇಶಕ್ಕೆ ಹೊರಡೋಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಇದಕ್ಕೆಲ್ಲ ಕೋರ್ಟ್ ಅಷ್ಟು ಅನ್ನುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ.